ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳು ಡೈಲಿ ನಿಮ್ಗೆ ನಡೀತಾ ಇದಾವೆ. ಸೊ ಅವುಗಳನ್ನ ಒಳ್ಳೆ ರೀತಿಯಿಂದ ರಿವಿಷನ್ ಮಾಡಿ ನಿಮಗೆ ಈಗ ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳು ಕೂಡ ಯೂಸ್ ಆಗುತ್ತೆ. ಈ ಒಂದು ಕರೆಂಟ್ ಅಫೇರ್ಸ್ ನಾವು ಸ್ಪೆಷಲಿ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ನೋಡ್ಕೊಂಡು ಆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅವುಗಳ ಆಧಾರವಾಗಿ ನಾವು ನಿಮ್ಗೆ ಈ ಕ್ಲಾಸಸ್ ಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಇದರ ಲಾಭವನ್ನ ಪಡ್ಕೋರಿ. ಡೈಲಿ 4 ಗಂಟೆಗೆ ಸಂಜೆ ನಿಮ್ಗೆ ಒಂದು ವಿಡಿಯೋ ಸಿಗ್ತಾ ಇದೆ. ಆ ವಿಡಿಯೋದ ಲಾಭವನ್ನ ಪಡ್ಕೋರಿ. ಇವು ಎಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಇವು ಎಲ್ಲ ಕ್ಲಾಸಸ್ಗಳು ನಿಮಗೆ NTPC ಎಕ್ಸಾಮ್ಸ್ ಆಗಿರಬಹುದು, RPF, ಗ್ರೂಪ್ ಡಿ ಮತ್ತು SSCGD ಎಲ್ಲ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗುತ್ತೆ. ಇದು ಇವತ್ತಿನ 7ನೇ ಕ್ಲಾಸ್ ಇದೆ. ಇದು ಸಂಪೂರ್ಣವಾಗಿ ನಿಮಗೆ ಕನ್ನಡ ಭಾಷೆಯಲ್ಲಿ ಡಿಟೇಲ್ ಆಗಿರುವಂತದ್ದು MCQs ವಿತ್ ಡಿಟೇಲ್ ಆಗಿರುವಂತ ಚರ್ಚೆ ಇದರಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ನೀವು ಏನ್ ಮಾಡಬಹುದು, ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಯಾರಾದರೂ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸುವಂತ ಅಭ್ಯರ್ಥಿಗಳಿದ್ರೆ ನಮ್ಮಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇದೆ. 899 rupees ದಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಅದೇ ರೀತಿ ಗ್ರೂಪ್ ಡಿ ಕೋರ್ಸ್ ಇದೆ 1001 rupees ದಲ್ಲಿ. SSCGD ಪ್ಯಾಕೇಜ್ ಇದೆ 999 rupees ದಲ್ಲಿ. NTPC ಕೋರ್ಸ್ ಇದೆ 1299 rupees ದಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ದ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಇವತ್ತಿನ ಮೊದಲನೇ ಪ್ರಶ್ನೆ 61ನೇದ್ದು. 54ನೇಯ GST ಕೌನ್ಸಿಲ್ ಸಭೆಯಲ್ಲಿ ಕ್ಯಾನ್ಸರ್ ಔಷಧಿಗಳ ಮೇಲಿನ GST ದರವನ್ನು ಯಾವ ಮೊತ್ತಕ್ಕೆ ಪರ್ಸೆಂಟೇಜ್ಗೆ ಇಳಿಸಲಾಗಿದೆ ಅಂತ ಇದೆ. ಆಪ್ಷನ್ಸ್ ಗಳಲ್ಲಿ 18%, 28, 12, 5. ಎಷ್ಟು ಪರ್ಸೆಂಟೇಜ್ಗೆ ಇಳಿಸಲಾಗಿದೆ ಅಂತಂದ್ರ ಆಪ್ಷನ್ ನಂಬರ್ ಡಿ 5%ಗೆ ಈ ಒಂದು ದರವನ್ನ ಪರ್ಸೆಂಟೇಜ್ ಇಳಿಸಲಾಗಿದೆ. ಸೆಪ್ಟೆಂಬರ್ 9, 2024ರಂದು ನಡೆದ 54ನೇಯ GST ಕೌನ್ಸಿಲ್ ಸಭೆ ಹಲವಾರು ಮಹತ್ವದ ನವೀಕರಣಗಳು ಮತ್ತು ಶಿಫಾರಸುಗಳನ್ನು ಎತ್ತಿ ತೋರಿಸಿತು. ಪ್ರಮುಖ ಬದಲಾವಣೆಗಳಲ್ಲಿ ನೋಂದಣಿಯಾಗದ ವ್ಯಕ್ತಿಗಳು ನೋಂದಾಯಿತ ವ್ಯಕ್ತಿಗಳಿಗೆ ಸರಬರಾಜು ಮಾಡಿದ ಲೋಹದ ಸ್ಕ್ರ್ಯಾಪ್ ಮೇಲೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಂ ಅನ್ವಯಿಸುವಿಕೆ ಮತ್ತು B2B ವಹಿವಾಟಿನ ಮೇಲೆ 2% GST ಸೇರಿದೆ. TDS ಸೇರಿದೆ. ಇಲ್ಲಿ ಯಾವ್ಯಾವ್ದು ಏನೇನಾಯ್ತು ಅನ್ನೋದನ್ನ ಒಂದು ಚಿತ್ರ ಇಲ್ಲಿ ನೀವು ನೋಡಬಹುದು. ಇದರಲ್ಲಿ ಕ್ಯಾನ್ಸರ್ ಡ್ರಗ್ ಎಷ್ಟು ಮಾಡಲಾಗಿದೆ ಅಂತಂದ್ರೆ ಇಲ್ಲಿ 5%. ಆಮೇಲೆ ನಮ್ಕೀನ್ಸ್ ಅಂಡ್ ಎಕ್ಸ್ಪಾಂಡೆಡ್ ಸಾವರ್ಟಿ ಫುಡ್ ಪ್ರಾಡಕ್ಟ್ಸ್ ಗಳಿಗೆ 12%. ಇಲ್ಲಿ 18 ಇದ್ದದ್ದು 28 ಆಗೈತಿ. ಇಲ್ಲಿ ಕಾರ್, ಮೋಟರ್ ಸೈಕಲ್, ಸೀಟ್ಸ್ ಗಳು. ಓಕೆ. ಆಮೇಲೆ ಇಂಪೋರ್ಟ್ ಆಫ್ ಸರ್ವಿಸಸ್ ಬೈ ಬ್ರಾಂಚ್ ಆಫೀಸ್ ಫಾರಿನ್ ಏರ್ಲೈನ್ಸ್ ಗಳಿಗೆ ಎಕ್ಸ್ಪೆಕ್ಟೆಡ್ ಇನ್ನೂ ಮಾಡಿಲ್ಲ. ಸೊ ಇದು ಇಂಪಾರ್ಟೆಂಟ್ ಇದೆ, ಒಂದ್ ಸ್ವಲ್ಪ ನೋಡ್ಕೊಳ್ರಿ. 62ನೇ ಪ್ರಶ್ನೆ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ 2024ರಲ್ಲಿ ಅವನಿ ಲೇಖರ ಯಾವ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಾರೆ ಅಂತ ಇದೆ. ಆಪ್ಷನ್ಸ್ ಗಳಲ್ಲಿ ಅಥ್ಲೆಟಿಕ್ ಇದೆ, ಶೂಟಿಂಗ್ ಇದೆ, ಬಿಲ್ಲುಗಾರಿಕೆ, ಭಾರ ಎತ್ತುವಿಕೆ ಇದೆ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಬಿ. ಶೂಟಿಂಗ್ ದಲ್ಲಿ ಇವರು ಚಿನ್ನದ ಪದಕವನ್ನ ಗೆದ್ದರು. ಅವನಿ ಲೇಖರ ಒಬ್ಬ ಭಾರತೀಯ ರೈಫಲ್ ಶೂಟರ್ ಆಗ್ಯಾರೆ. 2026ರ ಪ್ಯಾರಾಲಿಂಪಿಕ್ಸ್ ಮತ್ತು 2024ರ ಪ್ಯಾರಾಲಿಂಪಿಕ್ಸ್ 10 ಮೀಟರ್ ರೈಫಲ್ ಸ್ಪರ್ಧೆಯನ್ನು ಗೆದ್ದಿರುವ ಅವರು ಪ್ಯಾರಾಲಿಂಪಿಕ್ಸ್ ನಲ್ಲಿ ಡಬಲ್ ಚಿನ್ನದ ಪದಕ ವಿಜೇತರಾಗಿರುವಂತವ್ರು ಇವರು. ಅವನಿ ಲೇಖರವರ ಭಾವಚಿತ್ರ 2 ಸಲ ಇವರು ಗೆದ್ದಾರೆ. 2020ರಲ್ಲಿಯೂ ಮತ್ತು 2024ರಲ್ಲಿಯೂ ಕೂಡ ಚಿನ್ನದ ಪದಕವನ್ನ ಇವರು ಗೆದ್ದಿರ್ತಕ್ಕಂಥವ್ರು ಕ್ರೀಡಾಪಟು ಆಗ್ಯಾರೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನ ಹೆಚ್ಚಿಸಲು ಭಾರತವು ಯಾವ ದೇಶದೊಂದಿಗೆ MOUಗೆ ಸಹಿ ಹಾಕಿದೆ? ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೇವೆ ನಾವು. MOU ಫ್ರಾನ್ಸ್, ಮಲೇಷಿಯಾ, ಮಾಲ್ಡೀವ್ಸ್, ಥೈಲ್ಯಾಂಡ್. ಇದು ಮಲೇಷಿಯಾ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸುವ ಮಹತ್ವದ ಹೆಜ್ಜೆಯಾಗಿದೆ. ಭಾರತ ಮತ್ತು ಮಲೇಷಿಯಾ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನ ಹೆಚ್ಚಿಸಲು ತಿಳುವಳಿಕಾ ಒಡಂಬಡಿಕೆಗೆ ಸಹಿ ಹಾಕಿದ. ತಿಳುವಳಿಕಾ ಒಡಂಬಡಿಕೆ ಅಂತಂದ್ರೆ MOU ಅಂತ ಏನ್ ಹೇಳ್ತೀವಿ ಅದು.
ಭಾರತದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಮಲೇಷಿಯಾದ ಪ್ರವಾಸೋದ್ಯಮ ಕಲೆ ಮತ್ತು ಸಂಸ್ಕೃತಿ ಸಚಿವರಾಗಿರುವಂತಹ ವೈಬಿ ಡಾಟೋ ಶ್ರೀ ಟಿಯೋಂಗ್ ಕಿಂಗ್ ಸಿಂಗ್ ಅವರು ಆಗಸ್ಟ್ 20, 2024ರಂದು ಸಹಿ ಹಾಕಿದ ಒಪ್ಪಂದವು ಉಭಯ ದೇಶಗಳ ನಡುವಿನ ಈಗಾಗಲೇ ಬಲವಾದ ಸಂಬಂಧಗಳನ್ನು ಆಳಗೊಳಿಸುತ್ತದೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಪರಸ್ಪರ ಬೆಳವಣಿಗೆಯನ್ನು ಉತ್ತೇಜಿಸುವುದು ಅಂತ ಇಲ್ಲಿ ನಿರೀಕ್ಷಿಸಲಾಗಿದೆ. ಯಾವ ದೇಶದೊಂದಿಗೆ ಮಾಡ್ಕೊಂಡೈತಿ? ಭಾರತ ದೇಶ ಮಲೇಷ್ಯಾ ದೇಶದೊಂದಿಗೆ ಈ ಒಂದು ಒಪ್ಪಂದ ಇಲ್ಲಿ ಮಾಡ್ಕೊಂಡಿದೆ. ಇದು ಪ್ರವಾಸೋದ್ಯಮವನ್ನ ಬೆಳೆಸುವಂತದ್ದು, ಇದು ಒಂದು ಇಂಪಾರ್ಟೆಂಟ್. ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2024 ಎಲ್ಲಿ ಆಯೋಜಿಸಲಾಗಿದೆ? ಮುಂಬೈ, ನವದೆಹಲಿ, ಕೋಲ್ಕತ್ತಾ, ಅಹಮದಾಬಾದ್. ಇದನ್ನ ಆಯೋಜಿಸಿರುವಂತದ್ದು ಮುಂಬೈದಲ್ಲಿ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಫಿನ್ಟೆಕ್ ಫೆಸ್ಟ್ 2024 ಮುಂಬೈನಲ್ಲಿ ನಡೆಯಲಿರುವ ಗ್ಲೋಬಲ್ ಫಿನ್ಫೆಸ್ಟ್ ಫೆಸ್ಟ್ 2024 ಬಗ್ಗೆ ನೀವು ತಿಳಿದುಕೊಂಡಿರಬೇಕಾಗಿರುವಂತದ್ದು ದಿನಾಂಕಗಳು, ಥೀಮ್, ಪ್ರಮುಖ ವಿಷಯಗಳು ಮತ್ತು ಸ್ಪೀಕರ್ಸ್ಗಳು. ಗ್ಲೋಬಲ್ ಫಿನ್ಟೆಕ್ ಫೆಸ್ಟಿವಲ್ ಈ ವರ್ಷ 300 ಸೆಷನ್ಸ್ ಗಳಲ್ಲಿ ನೀತಿ ನಿರೂಪಕಗಳು, ನಿಯಂತ್ರಕರು ಮತ್ತು ಫಿನ್ಟೆಕ್ ಸಂಸ್ಥಾಪಕರು ಸೇರಿದಂತೆ 800ಕ್ಕೂ ಹೆಚ್ಚು ಭಾಷಣಕಾರರನ್ನು ಆಯೋಜಿಸಲಿದೆ ಆಗೋದಿದೆ ಅಂತ ಇತ್ತು. ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 28ರಿಂದ 30 ಆಗಸ್ಟ್ ಅದು ನಡೆದು ಹೋಗಿರ್ತಕ್ಕಂಥದ್ದು. ಮುಂಬೈದಲ್ಲಿ ಇದು ನಡೆದಿದೆ. 65ನೇ ಪ್ರಶ್ನೆ. ಯಾವ ಸಚಿವಾಲಯವು ಇತ್ತೀಚೆಗೆ SHE ಬಾಕ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿತು? ಗೃಹ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಇದು ಸ್ಟಾರ್ಟ್ ಮಾಡಿರುವಂತದ್ದು ಆಪ್ಷನ್ ನಂಬರ್ ಬಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದವರು ಇದನ್ನ ಈ ಒಂದು ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡ್ಯಾರೆ. ಇದು ಏನು ಅನ್ನೋದನ್ನ ನೋಡೋಣ. ಕೇಂದ್ರ ಸಚಿವೆ ಆಗಿರುವಂತಹ ಶ್ರೀಮತಿ ಅನ್ನಪೂರ್ಣಾ ದೇವಿ ಅವರು ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಹೊಸ ಶಿ ಬಾಕ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಇದು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳದ ದೂರುಗಳನ್ನು ನೋಂದಾಯಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕೇಂದ್ರೀಕೃತ ವೇದಿಕೆ ಆಗಿದೆ. ಇಂದು ನವದೆಹಲಿಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಅವರು ಸಚಿವಾಲಯದ ಹೊಸ ವೆಬ್ಸೈಟ್ ಅನ್ನು ಬಿಡುಗಡೆ ಕೂಡ ಇಲ್ಲಿ ಮಾಡಲಾಗಿದೆ. ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ದವರು ಇದನ್ನೇನ್ ಮಾಡ್ಯಾರ? ಈ ಒಂದು ಪೋರ್ಟಲ್ ಅನ್ನ ಬಿಡುಗಡೆಯಲ್ಲಿ ಮಾಡಲಾಗಿದೆ. ಇತ್ತೀಚೆಗೆ ಸಂಸದೀಯ ಅಧಿಕೃತ ಭಾಷಾ ಸಮಿತಿ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ? ಇದು 2ನೇ ಸಲ ಅವರಿಗೆ ಆಯ್ಕೆ ಮಾಡಲಾಗಿದೆ. ಯಾರಿಗೆ? ಭಾಷಾ ಸಮಿತಿ ಅಧ್ಯಕ್ಷ ಅಂತ ಹೇಳಿ. ಆಪ್ಷನ್ಸ್ ಗಳಲ್ಲಿ ರಾಮನಾಥ್ ಕೋವಿಂದ್ ಇದೆ, ಮಲ್ಲಿಕಾರ್ಜುನ್ ಖರ್ಗೆ, ಅಮಿತ್ ಶಾ, ಗಿರಿರಾಜ್ ಸಿಂಗ್. ಯಾರನ್ನ ಆಯ್ಕೆ ಮಾಡಲಾಗಿದೆ? ಇಲ್ಲಿ ಅಮಿತ್ ಶಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಅವರು ಅಧಿಕೃತ ಭಾಷಾ ಸಂಸದೀಯ ಸಮಿತಿಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಮರು ಆಯ್ಕೆ ಆಗಿದ್ದಾರೆ. ಶ್ರೀ ಅಮಿತ್ ಶಾ ಅವರು 2019ರಿಂದ 2024ರವರೆಗೆ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನ ಸಲ್ಲಿಸಿದ್ದಾರೆ. ಇಲ್ಲಿ ನೋಡಬಹುದು ಅಮಿತ್ ಶಾ ಇವರನ್ನ ಆಯ್ಕೆ ಮಾಡಲಾಗಿದೆ. 67ನೇ ಪ್ರಶ್ನೆ. ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆಯನ್ನು ಯಾರು ಪ್ರಾರಂಭಿಸಿದರು? ಅಮಿತ್ ಶಾ, ರಾಜೀವ್ ರಂಜನ್ ಸಿಂಗ್, ರಾಜೀವ್ ಪ್ರತಾಪ್ ರೂಢಿ, ಗಿರಿರಾಜ್ ಸಿಂಗ್. ಇದನ್ನ ಪ್ರಾರಂಭಿಸಿರ್ತಕ್ಕಂಥವ್ರು ರಾಜೀವ್ ರಂಜನ್ ಸಿಂಗ್ ರವರು. ಮೀನುಗಾರಿಕೆ ಕ್ಷೇತ್ರ, ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಅಡಿಯಲ್ಲಿ ಕೇಂದ್ರ ವಲಯದ ಉಪಯೋಜನೆಯಾದ ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆಗೆ ಸಂಪುಟದ ಅನುಮೋದನೆ ಮತ್ತು ಮುಂದಿನ 4 ವರ್ಷಗಳಲ್ಲಿ 6,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹೂಡಿಕೆಯನ್ನು ನಿರೀಕ್ಷಿಸಲಾಗಿದೆ. ಎಷ್ಟು? 6,000 ಕೋಟಿ ರೂಪಾಯಿಗಳನ್ನ ಏನ್ ಮಾಡಲಾಗಿದೆ? ಇಲ್ಲಿ ಹೂಡಿಕೆಗೆ ನಿರೀಕ್ಷೆಯನ್ನ ಮಾಡಲಾಗಿದೆ ಈ ಒಂದು ಯೋಜನೆಯಲ್ಲಿ. ಯಾವುದು? ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆ ಅಡಿಯಲ್ಲಿ. ಯಾರು ಪ್ರಾರಂಭ ಮಾಡಿದ್ರದನ್ನ? ರಾಜೀವ್ ರಂಜನ್ ಸಿಂಗ್ ರವರು. ಇಲ್ಲಿ ನೋಡ್ಬಹುದು ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆ PMMKSSY ಅಂತ ಇದನ್ನ ಹೇಳ್ತೇವೆ ನಾವು. 68ನೇ ಪ್ರಶ್ನೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ AIIMS ಅಂತ ಹೇಳ್ತೀವಿ ಯಾವ ನಗರದಲ್ಲಿ ತಂಬಾಕು ನಿಲುಗಡೆ ಕ್ಲಿನಿಕ್ ಅನ್ನು ಪ್ರಾರಂಭಿಸಿತು? ಮುಂಬೈ, ಕೋಲ್ಕತ್ತಾ, ನವದೆಹಲಿ, ಬೆಂಗಳೂರು.
ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ನವದೆಹಲಿಯಲ್ಲಿ. ಸಮಗ್ರ ತಂಬಾಕು ಮುಕ್ತ ಏಮ್ಸ್ ನ ಭಾಗವಾಗಿ ನವದೆಹಲಿಯಲ್ಲಿ ನ್ಯೂ RAK ಏಮ್ಸ್ ನಲ್ಲಿ ಹೊಸ ಟೊಬ್ಯಾಕೋ ನಿಲ್ಲಿಸುವ ಚಿಕಿತ್ಸಾವನ್ನು ಏನ್ ಮಾಡಲಾಗಿದೆ, ಇಲ್ಲಿ ಪ್ರಾರಂಭ ಮಾಡಲಾಗಿದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಯಾವಾಗ ಆಚರಣೆ ಮಾಡ್ತಾರು ಅಂತ ಇಲ್ಲಿ ಒಂದು ವಿಷಯ. 31 ಮೇಗೆ ಆಚರಣೆ ಮಾಡ್ತೇವೆ ಇದನ್ನು ಕೂಡ ನೆನಪಿಟ್ಕೊಳ್ರಿ. ಸುಪ್ರೀಂ ಕೋರ್ಟ್ ನ ಯಾವ ಪ್ರತಿಷ್ಠಾನದ ವಾರ್ಷಿಕೋತ್ಸವದಂದು ಹೊಸ ಧ್ವಜ ಮತ್ತು ಲೋಗೋವನ್ನು ಅನಾವರಣಗೊಳಿಸಲಾಯಿತು? 73ನೇದು, 74, 75, 76. 75ನೇದ್ದು. ಸೆಪ್ಟೆಂಬರ್ 1, 2024ರಂದು ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಅಶೋಕ ಚಕ್ರ, ಸುಪ್ರೀಂ ಕೋರ್ಟ್ ಕಟ್ಟಡ ಮತ್ತು ಸಂವಿಧಾನವನ್ನು ಒಳಗೊಂಡ ಭಾರತದ ಸುಪ್ರೀಂ ಕೋರ್ಟ್ ಹೊಸ ಧ್ವಜ ಮತ್ತು ಚಿಹ್ನೆಯನ್ನು ಅನಾವರಣಗೊಳಿಸಿದರು. ಲಾಂಛನವು ಯಥೋ ಧರ್ಮಸ್ಥತೋ ಜಯಂ ಎಂಬ ನುಡಿಗಟ್ಟನ್ನು ಹೊಂದಿದೆ. ಇದರ ಅರ್ಥ ಎಲ್ಲಿ ಧರ್ಮವಿದೆಯೋ ಅಲ್ಲಿ ವಿಜಯವಿದೆ ಅಂತ ಇದರ ಅರ್ಥ ಆಗ್ತೈತಿ. ಇಲ್ಲಿ ನೀವು ನೋಡಬಹುದು, ಇದು ಹೊಸದಾಗಿರುವಂತಹ ಧ್ವಜ ಸುಪ್ರೀಂ ಕೋರ್ಟ್ ಅದ್ದು. ಇಲ್ಲಿ ಲೋಗೋ ಯಾವ್ಯಾವ್ದಿದೆ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದು. ಇವತ್ತಿನ ಕೊನೆಯ ಪ್ರಶ್ನೆ 70ನೇದ್ದು. ಕಾಮನ್ವೆಲ್ತ್ ಚೆಸ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು? ನೇಪಾಳ, ಭಾರತ, ಚೀನಾ, ಶ್ರೀಲಂಕಾ. ಇದು ನಡೆದಿರುವಂತದ್ದು ಆಪ್ಷನ್ ನಂಬರ್ ಡಿ, ಶ್ರೀಲಂಕಾದಲ್ಲಿ ನಡೆಯಿತು. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 5ರವರೆಗೆ ಶ್ರೀಲಂಕಾದ ವಾಸ್ಕೋಡುವಾದ ಸಿಟ್ರಸ್ ಹೋಟೆಲ್ ನಲ್ಲಿ ನಡೆದ ಕಾಮನ್ವೆಲ್ತ್ ಚೆಸ್ ಚಾಂಪಿಯನ್ಶಿಪ್ 2024 ವಿವಿಧ ವಯೋಮಾನದ ಗುಂಪುಗಳು ಮತ್ತು ವಿಭಾಗಗಳಲ್ಲಿ ತೀವ್ರ ಸ್ಪರ್ಧೆಯನ್ನು ಕಂಡಿತು. ಶ್ರೀಲಂಕಾ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿ 1 ಚಿನ್ನ, 3 ಬೆಳ್ಳಿ ಮತ್ತು 7 ಕಂಚಿನ ಪದಕಗಳನ್ನ ಇಲ್ಲಿ ಗೆದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಕ್ರೀಡೆಗಳು. ಓಕೆ, ಸೊ ಇಲ್ಲಿವರೆಗೆ ನಾವು 10 ಕ್ವಶನ್ಸ್ ಗಳನ್ನ ನೋಡಿದ್ವಿ. ಆದಷ್ಟು ಎಲ್ಲರಿಗೂ ಲೈಕ್, ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನಾಳೆ 4 ಗಂಟೆಗೆ ಭೇಟಿ ಆಗೋಣ. ಧನ್ಯವಾದಗಳು. ಜೈ ಹಿಂದ್.